मंच पर उपस्थित सभी कांग्रेस के पदाधिकारी और नेतागण, आप सबका बहुत बहुत स्वागत इस सभा में। लेकिन सबसे बड़ा स्वागत और धन्यवाद मेरी अपनी कर्नाटका की बहनों को, जो इतना बड़ी तादाद में यहाँ आई है मेरे से मेरी बातों को सुनने के लिए और इतने समय से आप सब इंतजार कर रही हैं। मेरे भाइयों को भी बहुत बहुत स्वागत और धन्यवाद। आपको देख के बहुत खुशी होती है। खासतौर से मेरी बहनें, मैडम नोड़ी खुशी आता है मैं जानती हूँ कि आप कितनी मेहनत करते हो। ನಾನು ಗೊತ್ತಿದೆ ನೀವೆಲ್ಲ ಎಷ್ಟು ಕಷ್ಟ ಪಡ್ತೀರಾ ಅಂತ। मैं जानती हूँ कि घर का बोझ किस तरह से संभालती हो, घर में काम करती हो, सब परिवार वालों की देखभाल करती हो, खेती में भी काम करती हो, जहाँ हाथ पटाना हो वो भी करते हो, और बाहर जिसकी नौकरी है वो जाके नौकरी भी करती है, तो घर आकर घर को ಕೂಲಿ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಮನೆಗೆ ಬಂದು ಮತ್ತೆ ಮನೆಯೆಲ್ಲರನ್ನು ಸಂಭಾಳಿಸ್ತಾರೆ ಅಂತ ನನಗೆ ಗೊತ್ತಿದೆ। अगर किसी का जीवन संघर्ष का जीवन है तो वो आपका है। ಯಾವುದಾದ್ರೂ ಒಂದು ಬದುಕು ಸಂಘರ್ಷದ ಬದುಕಿದ್ರೆ ಅದು ಹೆಣ್ಣು ಮಗಳ ಸಂಘರ್ಷ, ಅದು ಹೆಣ್ಣು ಮಗಳ ಬದುಕು। और मैं ये भी जानती हूँ कि इस संघर्ष के लिए आपको कम पहचाना जाता है। ನನಗೆ ಗೊತ್ತಿದೆ ಈ ಸಂಘರ್ಷ ಮಾಡೋಕೆ ಈ ಹೆಣ್ಣಿನ ಕಷ್ಟಗಳಿಗೆ ಎಷ್ಟು ಕಷ್ಟ ಇದೆ ಅವಳಿಗೆ ಅಂತ ನನಗೆ ಗೊತ್ತಿದೆ। कि जितना आप काम करती हो, जितना मेहनत करती हो, शायद कई पुरुषों से ज्यादा, लेकिन उनको ज्यादा पहचाना जाता है। ನನಗೆ ಗೊತ್ತಿದೆ ಹೆಣ್ಣು ಮಗಳು ಎಷ್ಟು ಕಷ್ಟ ಪಡ್ತಾಳೆ ಅಂದ್ರೆ ಎಷ್ಟೋ ಗಂಡಸರಿಗಿಂತ ಜಾಸ್ತಿ 365 ದಿನ ಕಷ್ಟ ಪಡ್ತಾಳೆ, ಆದ್ರೆ ಅದಕ್ಕೆ ನಮಗೆ ವ್ಯಾಲ್ಯೂವೇ ಸಿಗಲ್ಲ। खासतौर से जो घर पे काम करती हैं, जो गृहस्थ महिलाएं हैं, बहुत कम समझा जाता है कि उन पर कितना बोझ होता है और कितनी मेहनत करती हैं और दिन रात कितना काम करती हैं। ಮನೆಯಲ್ಲಿ ಕೆಲಸ ಮಾಡ್ತಾಳಲ್ಲ ಆ ಹೆಣ್ಣು ಮಗಳು ಮುಖ್ಯವಾಗಿ ಎಷ್ಟು ಕಷ್ಟ ಪಡ್ತಾಳೆ, ಯಾವ ತರ ಅವಳು ಸಂಭಾಳಿಸ್ತಾಳೆ ಅವಳ ದಿನನಿತ್ಯ ಕೆಲಸಗಳನ್ನ, ಅವಳ ಕಾರ್ಯಗಳನ್ನ, ಬಹಳ ಭೋಜನ ಬಾಳನ್ನ ಹೊರ್ಕೊಂಡು ಅವಳು ನಡೀತಾಳೆ। मुझे बहुत बहुत गर्व है कि पिछले साल जब मैं उत्तर प्रदेश की प्रभारी थी, तब हमने महिलाओं के लिए बहुत नई नई योजनाएं, बहुत नई सवाल और नई आइडियाज उठाई। ನಾನು ಉತ್ತರ ಪ್ರದೇಶದಲ್ಲಿ ಇದ್ದಾಗ ಅಲ್ಲಿರೋ ಹೆಣ್ಣು ಮಕ್ಕಳ ಜೊತೆ ಹೊಸ ಅವ್ರಿಗೆ ಆಗಿಲ್ಲ ಹೆಣ್ಣು ಮಕ್ಕಳ ಕಷ್ಟಗಳನ್ನ, ಸಂಘರ್ಷಗಳನ್ನ ನೋಡಿ ಹೊಸ ಯೋಜನೆಗಳನ್ನ ನಾನು ತಂದೆ ಅಲ್ಲಿ ಉತ್ತರ ಪ್ರದೇಶದ ಹೆಣ್ಣು ಮಕ್ಕಳಿಗೆ। क्योंकि वो एक पहल थी हमारे लिए, और उसके बाद हमने देखा कि बहुत सारे राजनीतिक दल महिलाओं के सवाल उठाने लगे। ಅಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಜಾಸ್ತಿ ಪ್ರಾತಿನಿಧ್ಯ ಕೊಟ್ಟೆ, ಆದ್ರೆ ಅಲ್ಲಿರೋ ಬೇರೆ ರಾಜಕೀಯದವರು ಇರ್ತಾರಲ್ಲ ಆ ಹೆಣ್ಣು ಮಕ್ಕಳ ಬಗ್ಗೆ ಹಲವಾರು ಸವಾಲುಗಳನ್ನ ಎತ್ತಿದ್ರು। मुझे खुशी हुई कि कुछ ही महीनों पहले एक चुनाव में अनेक दलों ने महिलाओं के लिए एक अलग मैनिफेस्टो निकाला। ಮೊನ್ನೆ ಲಾಸ್ಟ್ ಟೈಮ್ ಬೇರೆ ಬೇರೆ ಏನು ಈಗ ಬಿಜೆಪಿ ಈ ತರ ಜನತಾದಳ ಇದಾವಲ್ಲ, ಇವೆಲ್ಲ ಹೆಣ್ಮಕ್ಳಿಗೋಸ್ಕರ ಏನೇನೋ ಮ್ಯಾನಿಫೆಸ್ಟೋಗಳನ್ನ, ಏನೇನೋ ನಿಯಮಗಳನ್ನ, ಯೋಜನೆಗಳನ್ನ ತಂದ್ರು। और मुझे बहुत ही ज्यादा गर्व है कि कांग्रेस पार्टी ने इस चुनाव में कर्नाटका में ये तय किया है कि महिलाओं को 2000 रुपए हर महीने मिलेंगे। ನನಗೆ ತುಂಬಾ ಹೆಮ್ಮೆ ಇದೆ, ಆದ್ರೆ ನನ್ನ ಕಾಂಗ್ರೆಸ್ ಪಕ್ಷ ಹೆಣ್ಣು ಮಗಳಿಗೆ ಪ್ರತಿ ತಿಂಗಳು ಕಾಂಗ್ರೆಸ್ ಪಕ್ಷ 7,000 ಮನೆ ಹೆಣ್ಣು ಮಗಳಿಗೆ ಕೊಡ್ತೀವಿ ಅಂತ। ये आपकी खाते में जाएगा, ये पैसा ಇದು ನಿಮ್ಮ ಅಕೌಂಟ್ಗೆ ಸೀದಾ ಹೋಗುತ್ತೆ, ಯಾರು ಮೀಡಿಯೇಟರ್ಗಳಿಲ್ಲ। और ये इस बात की पहचान है कि आप कितनी मेहनत करती हो, कि आप समाज को बनाए रखती हो, कि पूरे परिवार की
जितने भी बच्चे हैं आपके उतने की परवरिश आपके हाथों में है। ಇದು ಯಾಕೆ ಮಾಡ್ತಾ ಇದೀವಿ? ಹೆಣ್ಣು ಮಕ್ಕಳಿಗೆ ಯಾಕೆ ನಾವು ಪ್ರತಿ ತಿಂಗಳ ಅವರ ಅಕೌಂಟ್ಗೆ 2,000 ರೂಪಾಯಿ ಹಾಕ್ಬೇಕು ಅಂತ ನಿರ್ಣಯ ಮಾಡಿದೀವಿ ಅಂದ್ರೆ ನಮಗೆ ಗೊತ್ತಿದೆ ಹೆಣ್ಣು ಎಷ್ಟು ಕಷ್ಟ ಪಡ್ತಾಳೆ, ಆ ಮನೆಯ ಭಾರವನ್ನ ಹೊತ್ತು ಹೋರಾಟ ಮಾಡ್ತಾಳೆ, ಆ ಹೆಣ್ಣು ಸುಖವಾಗಿರ್ಬೇಕು ಅಂತ ಹೇಳಿ ನಾವು ಈ ನಿಯಮನ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. समाज का, देश का, प्रदेश का भविष्य बनाने वाली महिला ही होती है। ಈ ದೇಶವನ್ನ ಯಾರಾದ್ರೂ ಕಟ್ಟಬೇಕು ಅಂತಂದ್ರೆ ಅದು ಹೆಣ್ಣು ಮಾತ್ರ. क्योंकि बच्चों का देखभाल आप करती हो ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ನೀವೇ ಮಾಡೋದು, और उनको सिखाती हो, ಅವರಿಗೆ ಪಾಠ ಸಹ ನೀವು ಕಲಿಸ್ಕೊಡ್ತೀರಾ. और जो हमारी संस्कृति है, सभ्यता है, वो बच्चों को आप देती है। ನಮ್ ಸಂಸ್ಕೃತಿ, ನಮ್ ನಡೆ ನುಡಿ, ನೀನ್ ಹೆಂಗಿರ್ಬೇಕು, ನೀನ್ ಹೆಂಗ್ ದೊಡ್ಡವನಾಗ್ಬೇಕು ಅಂತೆಲ್ಲ ಹೆಣ್ಣು ಹೇಳ್ಕೊಡ್ತಾಳೆ. इसीलिए मैं आपसे एक बात कहना चाहती हूँ। आज मैं यहाँ पर चुनाव के लिए खड़ी हूँ, इस मंच पे चुनाव के प्रचार के लिए आई हूँ। ನಾನು ಅದಕ್ಕೆ ಇವತ್ತು ನಾನಿಲ್ಲಿ ನಿಂತಿದ್ದೀನಿ, ಚುನಾವಣೆಗೆ ಬಂದಿದೆ, ಚುನಾವಣೆ ಪ್ರಚಾರಕ್ಕೆ ನಾನು ಬಂದಿದ್ದೀನಿ, ನಿಮ್ಗೆಲ್ಲರೂ ಒಂದು ವಿಷಯ ಹೇಳಕ್ಕೆ ನಿರ್ಣಯ ಮಾಡಿದ್ದೀನಿ. लेकिन इससे पहले भी मैं आपको बताऊं कि इस भाजपा की सरकार ने कर्नाटका को किस तरह से तबाह किया है इन 3 सालों में, और इससे पहले कि मैं आपको बताऊं कि कांग्रेस पार्टी क्या करना चाहती है आपके लिए और क्या किया है अतीत में कांग्रेस पार्टी ने कर्नाटका के लिए, मैं आपसे कुछ अलग सी बातें करना चाहता हूँ। ಈ ಬಿಜೆಪಿ ಪಕ್ಷ ಕಳೆಯ 4 ವರ್ಷಗಳಲ್ಲಿ ನಮ್ಮನ್ನ ಹೆಂಗೆ ತುಳಿದಿಟ್ಟಿದೆ ಅಂತ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ನಾವು ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತೀವಿ ಅಂತ ನಾನು ನಿಮಗೆ ಹೇಳ್ತೀನಿ. क्योंकि मैं भी एक महिला हूँ, मेरे भी बच्चे हैं, मैं भी उनका भविष्य बनाना चाहती हूँ। मैं भी समझती हूँ कि एक परिवार के लिए क्या जरूरी है, कौन सी चीजें उस परिवार को बनाती हैं, मजबूत करती हैं। ನಾನು ಒಬ್ಬಳು ಹೆಣ್ಣು, ನನಗೂ ಹೆಣ್ಣು ಮಕ್ಕಳಿದ್ದಾರೆ, ನನಗ್ ಗೊತ್ತು ಆ ಹೆಣ್ಣಿನ ಕಷ್ಟ ಏನು, ಆ ಹೆಣ್ಣು ಹೇಗೆ ಮನೆಯನ್ನ ಕಟ್ತಾಳೆ, ಆ ಹೆಣ್ಣಿಗೆ ಯಾವ್ಯಾವ್ದು ಕಷ್ಟಗಳಿದೆ, ಆ ಹೆಣ್ಣಿಗೆ ಎಷ್ಟು ಸವಾಲುಗಳಿದೆ, ಅದೆಲ್ಲ ನನಗೆ ಗೊತ್ತಿದೆ. तो देखो, अपने बच्चों के लिए हम क्या चाहते हैं। ನಾವು ನಮ್ಮ ಮಕ್ಕಳಿಗೆ ಏನೆಲ್ಲ ಮಾಡ್ಬೇಕು ಅನ್ಕೊಳ್ತೀವಿ. सबसे पहले तो हम चाहते हैं कि उनकी सेहत अच्छी हो। ಮೊದಲಿಗೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯವಾಗಿರ್ಬೇಕು ಅನ್ಕೊಳ್ತೀವಲ್ವಾ. हम चाहते हैं कि उनकी पढ़ाई लिखाई अच्छी हो। ಅವ್ರು ಚೆನ್ನಾಗಿ ಓದ್ಬೇಕು ಅನ್ಕೊಳ್ತೀವಿ ನಾವು. मैंने गरीब से गरीब परिवार देखे हैं, गरीब से गरीब गांव में, और जब मैं पूछती हूँ कि आप क्या चाहते हैं, किसी न किसी तरह जुगाड़ करके पैसे इकट्ठे करके वो अपने बच्चों को अच्छी पाठशाला में भेजना चाहते हैं। ನಾನು ಎಷ್ಟೋ ಬಡವರ ಹೆಣ್ಮಕ್ಳನ್ನ ನೋಡಿದ್ದೀನಿ. ಅವರಿಗೆ ಏನು ಅಂತ ಕೇಳಿದ್ರೆ ಆ ಹೆಣ್ಣು ಮಕ್ಕಳು ಆ ಬಡತನದಲ್ಲೂ ಸಹ 1 ರೂಪಾಯಿ ಕೂಡಿಟ್ಟು ನನ್ನ ಮಗುವಿನ ಭವಿಷ್ಯ ಕಟ್ಟಬೇಕು ಅಂತ ಹೇಳ್ತಾರೆ ಆ ಹೆಣ್ಣು. मैं ऐसी बहनों से मिली हूँ जिनके पास कुछ नहीं था, लेकिन छुप के अपने परिवार से जाके साड़ी के फॉल को सीकर थोड़े थोड़े पैसे बना के अपनी बेटियों को पढ़ाने के लिए भेजती हैं। ನನಗೊಬ್ಬಳು ಹೆಣ್ಣು ಮಗಳು ಗೊತ್ತಿತ್ತು, ಅವಳು ಸೀರೆ ಚಿಕ್ಕ ಫಾಲೋ ಮಾಡಿ ಚಿಕ್ಕ ಚಿಕ್ಕದ ಹಣ ಎಲ್ಲ ಕೂಡಿಟ್ಟು ತನ್ನ ಮಗಳನ್ನ ಓದಿಸಿದ್ಲು. तो सबसे पहले हम बच्चों की अच्छी सेहत चाहते हैं। हम चाहते हैं कि उनको शिक्षा मिले उन्हें। हम चाहते हैं कि जब ये बच्चे बड़े हों, चाहे वो पुरुष हो चाहे वो महिला हो, हम चाहते हैं कि उसको अच्छा रोजगार मिले, वो अपने पैरों पे खड़ी हो। ನನಗೆ ನಮ್ಮ ಹೆಣ್ಣು ಮಕ್ಕಳು ಏನ್ ಅನ್ಕೊಳ್ತಾರೆ, ತನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕು, ಒಳ್ಳೆ ಭವಿಷ್ಯ ಸಿಗ್ಬೇಕು, ಓದಾದ್ಮೇಲೆ ಅದು ಹುಡುಗ ಇರ್ಲಿ ಕೆಲಸ ಸಿಗ್ಬೇಕು ಅಂತ ನಾವೆಲ್ಲ ಅನ್ಕೊಳ್ತೀವಲ್ವಾ. उनको दुख होता है तो हमें दुख होता है। ಅವರಿಗೆ ಮಕ್ಕಳಿಗೆ ಏನಾದ್ರೂ ನೋವಾಯ್ತು ಅಂದ್ರೆ ನಮಗೂ ತಾಯಿಗೆ ನೋವಾಗುತ್ತೆ. उनका आत्मविश्वास कम होता है, ಅವರ ಆತ್ಮವಿಶ್ವಾಸ ಕಡಿಮೆ ಆದಾಗ ತಾಯಿಗೂ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ, तो हमें दुख होता है। ನಮಗೂ ನೋವಾಗುತ್ತೆ. जब वो नौकरी के लिए
ನಮ್ಮ ಮಕ್ಕಳ ಭವಿಷ್ಯಕ್ಕೆ, ನಮ್ಮ ಮಕ್ಕಳ ಉದ್ಧಾರಕ್ಕೆ, ನಮ್ಮ ಮನೆ ಚೆನ್ನಾಗಿ ಬೆಳೀಲಿ ಅಂತ ಅಲ್ವಾ? तो इस पूरी जो ये सारी जो मेहनत हम करते हैं, ये सारी जो जिंदगी हम जी रहे हैं, इसमें नेताओं की, राजनीति की, सरकारों की क्या भूमिका है? ನಾವಿಷ್ಟೆಲ್ಲ ಕಷ್ಟ ಪಡ್ತೀವಲ್ಲ, ಈ ಗೆದ್ದು ಬರ್ತಾರಲ್ಲ ರಾಜಕಾರಣಿಗಳು, ಈ ನೇತಾರರು, ಅವ್ರದ್ದು ಏನು ಜವಾಬ್ದಾರಿ? ಅವ್ರು ನಮಗೋಸ್ಕರ ಏನ್ ಮಾಡ್ಬೇಕು? हम नेताओं में क्यों विश्वास करते हैं? ನಾವು ಈ ರಾಜಕಾರಣ ಗೆದ್ದು ಬರ್ತಾರಲ್ಲ, ಅವ್ರ ರಾಜಕಾರಣಿಗಳಲ್ಲಿ ನಾವು ಯಾಕೆ ವಿಶ್ವಾಸ ಇಡಬೇಕು? मैं यहाँ खड़ी हूँ, पहली बार आप मुझसे मुझे मिल रहे हैं, मुझे मेरी बातें सुन रहे हैं, मुझ में विश्वास क्यों है? ಈಗ ನಾನು ಫಸ್ಟ್ ಟೈಮ್ ಪ್ರಿಯಾಂಕಾ ಗಾಂಧಿ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ, ನನ್ನ ಮೇಲೆ ನೀವೆಲ್ಲರಿಗೂ ವಿಶ್ವಾಸ ಇದೆಯಲ್ಲ, ಯಾಕಿದೆ? इसलिए ಯಾಕಿದೆ ನಿಮ್ಗೆ ಪ್ರಿಯಾಂಕಾ ಗಾಂಧಿ ಮೇಲೆ ನಿಮ್ಗೆ ವಿಶ್ವಾಸ ಇದೆ? ಯಾಕಿದೆ? इंदिरा गांधी, इंदिरा गांधी, क्योंकि आप कांग्रेस में विश्वास करते हैं, इंदिरा गांधी जी का नाम लिया, क्योंकि आपने नेताओं में पहले विश्वास किया और कुछ ऐसे नेता थे जिन्होंने आपका विश्वास नहीं तोड़ा। जैसे इंदिरा जी का नाम लिया, आप सब इंदिरा जी को जानते थे, आपने देखा सुना उनके बारे में, क्या खासियत थी उनमें? ये खासियत थी कि आपका विश्वास कभी नहीं तोड़ा। ನಿಮಗೆ ಅವಾಗಿನ ನೇತಾ ಅಂದ್ರೆ ಅವಾಗ ಗೆದ್ದು ಬಂದಂತ ರಾಜಕಾರಣಿಗಳು, ಇಂದಿರಾ ಗಾಂಧಿ ಮೇಲೆ ನಿಮ್ಗೆಲ್ಲರಿಗೂ ವಿಶ್ವಾಸ ಇದೆ, ನೀವೆಲ್ಲ ಇಂದಿರಾ ಗಾಂಧಿ ಅಂದ್ರೆ ಯಾಕೆ ಇಟ್ಟಿದ್ರಿ ನೀವು ಅಷ್ಟು ವಿಶ್ವಾಸ? ಯಾಕೆ ಅಂದ್ರೆ ಅವಾಗಿನ ರಾಜಕಾರಣಿಗಳು, ಅವಾಗಿನ ನಮ್ಮ ಇಂದಿರಾ ಗಾಂಧಿ ನಿಮ್ಮ ವಿಶ್ವಾಸವನ್ನ ಮುರಿಲಿಲ್ಲ, ಅವರು ನಿಮಗೆ ಬದುಕನ್ನ ಕಟ್ಕೊಟ್ರು, ಅದಕ್ಕೆ ನೀವು ಇಂದಿರಾ ಗಾಂಧಿಯ ಮೇಲೆ ವಿಶ್ವಾಸ ಇಟ್ಟಿದ್ರಿ ಅಲ್ವಾ? तो आज अगर आपको मुझ में विश्वास है तो इसमें मेरा कोई श्रेय नहीं है, इसमें इंदिरा जी का श्रेय है, कांग्रेस पार्टी के नेताओं का श्रेय है, कुछ राजीव जी का है, कुछ सोनिया जी का है, कुछ उन सारे नेताओं का है जिन्होंने आपके लिए सचमुच काम किया। ನೋಡಿ ಅವ್ರು ಹೇಳ್ತಾ ಇದಾರೆ ಮೇಡಮ್, ಏನಂದ್ರೆ ನೀವು ಇಂದಿರಾ ಗಾಂಧಿ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ, ಎಲ್ಲಾದ್ರ ಮೇಲೆ ವಿಶ್ವಾಸ ಇಟ್ಟಿದ್ರಿ, ಅದು ನಮ್ದೇನಲ್ಲ. ಯಾಕೆ ಇಟ್ಟಿದ್ರಿ ಅಂದ್ರೆ ಇಂದಿರಾ ಗಾಂಧಿ ಅವರಾಗ್ಲಿ, ಜವಾಹರ್ಲಾಲ್ ನೆಹರು ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ, ಮನಮೋಹನ್ ಸಿಂಗ್ ಅವರಾಗ್ಲಿ, ಎಷ್ಟೋ ಕಾಂಗ್ರೆಸ್ ಲೀಡರ್ಸ್ ಗಳಾಗ್ಲಿ ನಿಮಗೋಸ್ಕರ ಬೇಕಾದಂಗೆ ಕೆಲಸ ಮಾಡಿಕೊಟ್ರು, ಅದಕ್ಕೆ ನೀವು ಇವತ್ತು ಪ್ರಿಯಾಂಕಾ ಗಾಂಧಿ ಅವರ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ, ಹೌದಾ ಇಲ್ವಾ? तो जब मैंने आपसे पूछा कि नेता की, एक राजनीतिक दल की क्या भूमिका होती है आपके जीवन में और आपके बच्चों के भविष्य को बनाने में, तो मैं यही कहना चाह रही थी कि बहुत बड़ी भूमिका होती है। तो जब मैंने आप सबसे पूछा कि नेता की, राजनीतिक दल की, सरकार की क्या भूमिका होती है आपके जीवन में, आपके बच्चों के भविष्य को बनाने में, तो मैंने इसीलिए पूछा। ನಾನು ನಿಮ್ಗೆಲ್ಲ ಯಾಕೆ ಕೇಳಿದೆ ಹೇಳ್ರಿ? ನೀವು ಯಾಕೆ ಯಾವ ಪಕ್ಷದ ಮೇಲೆ ನಂಬಿಕೆ ಇಡಬೇಕು, ಯಾವ ರಾಜಕಾರಣಿ ಮೇಲೆ ನಂಬಿಕೆ ಇಡಬೇಕು ಅಂತ ನಾನು ನಿಮ್ಗೆ ಯಾಕೆ ಕೇಳಿದೆ ಗೊತ್ತಾ? क्योंकि बहुत बड़ी भूमिका होती है। ಯಾಕೆ ಅಂದ್ರೆ ಒಬ್ಬರು ರಾಜಕಾರಣಿ ಅಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಅದು. अब इस सड़क को देखिए, अगर कोई किसी गांव में बीमार है और आपको अस्पताल ले जाना है, आपकी बच्ची बीमार है, आपको अस्पताल ले जाना है, कोई अस्पताल नहीं है, कोई अच्छी सड़क नहीं है, अगर अस्पताल है तो अच्छा डॉक्टर नहीं है, तो आप क्या करेंगे? ನೋಡಿ, ನಿಮ್ಗೆ ಯಾರಿಗಾದ್ರೂ ಒಬ್ರಿಗೆ ಹುಷಾರಿಲ್ಲ, ನಿಮ್ಮ ಮಕ್ಕಳಿಗೆ ಯಾರಿಗಾದ್ರೂ ಹುಷಾರಿಲ್ಲ, ರಸ್ತೆಗಳು ನೋಡ್ರಿ, ರಸ್ತೆಗಳಿಲ್ಲ ಅಂದ್ರೆ, ಆಸ್ಪತ್ರೆಗಳಿಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ? किसी ने सड़क को बनाने में पैसे खाए हो 40%, और इस सड़क में इतने सारे गड्ढे हैं, या अस्पताल में दवाइयां नहीं आई क्योंकि कोई नेता उसके पैसे खा रहा है, या आपकी गांव में पाठशाला नहीं है, आप कितनी भी
ಎಲ್ಲಾ ಕೆಲಸದಲ್ಲೂ 40% ಭ್ರಷ್ಟಾಚಾರ ಕಮಿಷನ್ ತಗೊಳ್ತಾ ಇದಾರಲ್ಲ, ಅವಾಗ ನೀವೆಲ್ಲ ಏನ್ ಮಾಡ್ಬೇಕು? तो क्या आपको अपने जीवन में सिर्फ आपको ही मेहनत करना है? सुबह से शाम तक आप मेहनत करें, कमाएं, ईमानदारी से कमाएं, अपने आत्मविश्वास को रख के, अपने देश, अपने प्रदेश में, अपने गांव में गर्व करके, लेकिन आप ही करें और नेता आपके साथ विश्वासघात करे, कमीशन खोरी करे, 40% की सरकारें बनाए, जो पैसे आपकी सड़कों पे, आपके नालों पे, आपके घरों पर, आपकी पाठशालाओं पे, आपके अस्पतालों में जाने चाहिए, वो खुद खा के अपने घर में लगा ले। तो इससे बड़ा विश्वासघात कोई हो सकता है? ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೀವಿ, ಹೌದಲ್ವಾ? ಆ ದುಡ್ಡನ್ನ ನಾವು ಸರ್ಕಾರ ಕಟ್ತೀವಿ. ಆದ್ರೆ ಈ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ? ರಸ್ತೆಗಳಲ್ಲಿ ಮೋಸ ಮಾಡ್ತಾರೆ, ಸ್ಕೂಲ್ಗಳು ಕಟ್ಟಲ್ಲ, ಆಸ್ಪತ್ರೆಗಳು ಕಟ್ಟಲ್ಲ, 40% ಎಲ್ಲಾದ್ರಲ್ಲೂ ಕಮಿಷನ್ ತಗೊಂಡು ನಮ್ಮ ವಿಶ್ವಾಸವನ್ನ ಮುರಿತಾ ಇದ್ದಾರೆ. आप अपने बच्चों के लिए ईमानदारी से कमा रहे हो। यहाँ से मैं अभी जहाँ से आ रही थी, गन्ने के किसान है, गन्ने का दाम नहीं मिल रहा है। ನಾವು ನಮ್ಮ ಮಕ್ಕಳಿಗೋಸ್ಕರ ಕಷ್ಟ ಪಡ್ತಾ ಇದ್ದೀವಿ. ನಾನು ಈ ದಾರಿಯಿಂದ ಬರ್ಬೇಕಾದ್ರೆ ನಾನು ಕಬ್ಬಿನ ತೋಟಗಳನ್ನ ನೋಡಿದೆ, ಆದ್ರೆ ಆ ಕಬ್ಬಿಗೆ ಕೊಡಬೇಕಾದಂತ ಏನು ಅನುದಾನ ಇದೆ ಸರ್ಕಾರದಿಂದ, ಅದು ಸಹ ಕೊಡ್ತಾ ಇಲ್ಲ ಸರ್ಕಾರ. आज देश में किसान औसत 27 रुपए प्रतिदिन कमा रहा है, 27 रुपए। ಇವತ್ತು ರೈತ ಪ್ರತಿದಿನ 27 ರೂಪಾಯಿ ಮಾತ್ರ ಅವನು ಗಳಿಸ್ತಾ ಇದ್ದಾನೆ. आपने बहुत भरोसा करके सरकारें चुनी, ನೀವೆಲ್ಲರೂ ನಂಬಿಕೆ ಇಟ್ಟು ಈ ಸರ್ಕಾರಕ್ಕೆ ವೋಟ್ ಹಾಕಿ ಬಂದ್ರಲ್ವಾ? विश्वास करके नेताओं को चुना। ಅವ್ರ ಮೇಲೆ ವಿಶ್ವಾಸ ಇಟ್ಟು ಇವ್ರನ್ನೆಲ್ಲ ಗೆಲ್ಸಿದ್ರೆ, आज वो नेता कितने हजारों करोड़ कमा रहे हैं। ಆದ್ರೆ ಅವನು ಗೆದ್ದಿದಾನಲ್ಲ, ಎಷ್ಟು ಕೋಟಿ ಕೋಟಿ ರೂಪಾಯಿ ಇವತ್ತು ಅವನು ಲೂಟಿ ಮಾಡ್ತಾ ಇದ್ದಾರೆ. आज प्रधानमंत्री के उद्योगपति मित्र ಆ ಪ್ರಧಾನ ಮಂತ್ರಿ ಅವರ ಜೊತೆ ಒಬ್ಬ ಉದ್ಯೋಗ ಮಿತ್ರ ಇದಾನಲ್ಲ, अडानी जी, ಅದಾನಿ, सारे देश के जितने भी पीपीएसयू वहां सबसे ज्यादा उन्होंने ही खरीदे हैं, उनको मिल गए हैं, दिए गए उन्हें। ಯಾವ ದೇಶದಲ್ಲಿ ಯಾರು ಕೊಂಡ್ಕೊಂಡಿಲ್ಲ ಅಷ್ಟು ಎಲ್ಲ ಪ್ರೈವೇಟ್ ಸೆಕ್ಟರ್ಸ್ ನ ಅವನೇ ಕೊಂಡ್ಕೊಂಡ್ಬಿಟ್ಟಿದ್ದಾನೆ ಇವತ್ತು ಪ್ರಧಾನಿಯ ಸ್ನೇಹಿತ. ये नौजवान बेरोजगार खड़े हैं, इनको रोजगार पीएसयू से मिलता है। ಇಲ್ಲಿ ಇಷ್ಟು ಜನ ಎಷ್ಟು ನಮ್ಮ ಯುವಕರಿದ್ದಾರೆ, ಇಲ್ಲೆಲ್ಲರೂ ಅವ್ರು ಯಾವ್ದು ಕೆಲಸ ಇಲ್ಲ, लेकिन वो अडानी को दे दिए। ನಾವು ನಮ್ಮ ದೇಶದ ಹಣನೆಲ್ಲರೂ ನಾವು ತಗೊಂಡೋಗಿ ಅವರ ಪ್ರಧಾನ ಮಂತ್ರಿಯ ಸ್ನೇಹಿತ ಅದಾನಿ ಕೊಟ್ಬಿಟ್ಟಿದ್ದಾರೆ. वो एक आदमी एक दिन में 1600 करोड़ रुपए कमा रहा है। ಒಂದು ದಿನದಲ್ಲಿ ಆ ಪ್ರಧಾನ ಮಂತ್ರಿಯ ಸ್ನೇಹಿತ 16 ಲಕ್ಷ ಕೋಟಿ ಗಳಿಸ್ತಾ ಇದ್ದಾನೆ ಒಂದು ದಿನದಲ್ಲಿ. और आप देश के किसान ಆದ್ರೆ ಈ 27 रुपए। ಈ ಭೂಮಿಯ ರೈತ ಮಾತ್ರ ಎಷ್ಟು ತಗೊಳ್ತಾ ಇದ್ದಾನೆ? तो कब तक ಬರೀ 27 ರೂಪಾಯಿ. कब तक इतनी मेहनत करते रहोगे, ईमानदारी से काम करते रहोगे, दिन रात मेहनत करते रहोगे और कोई आपका पैसा खा रहा होगा? ಎಷ್ಟು ದಿನ ನೀವು ಕಷ್ಟ ಹಿಂಗೆ ಪಡ್ತಾ ಇರ್ತೀರಾ? ಆದ್ರೆ ಯಾರೋ ಒಬ್ಬ ನಮ್ಮ ಹಣ, ನಮ್ಮ ದೇಶದ ಹಣ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಒಬ್ಬ ಮಾತ್ರ. आज आपके बेटे रोजगार के लिए करते हैं तो हर चीज की कीमत है, ಇವತ್ತು हर पोस्ट की कीमत है। ಇವತ್ತು ನಮ್ಮನೆ ಮಗ ಕೆಲ್ಸಕ್ಕೆ ಹೋದ್ರೆ ಪ್ರತಿಯೊಂದು ಎಲ್ಲ ಗಗನ ಮುಟ್ಟಿದೆ ಬೆಲೆಗಳು. जूनियर इंजीनियर, असिस्टेंट इंजीनियर, कुछ भी हो, 30, 40, 50, 60 लाख का पोस्ट का फिक्स रेट है। ಯಾವುದೇ ಕೆಲಸ, ಗವರ್ಮೆಂಟ್ ಕೆಲಸ ಕಾಲ್ಫರ್ ಆದ್ರೆ ಎಷ್ಟು ಲಕ್ಷ ಕೊಡ್ಬೇಕು? ಗಿಬ್ಳು 30, 40, 50, 60 ಲಕ್ಷ ನಾವು ಲಂಚ ಕೊಡ್ಬೇಕಾಗಿದೆ ನಮ್ಮ ಮಕ್ಕಳ ಕೆಲಸಕ್ಕೋಸ್ಕರ. आप सोचिए, इस सरकार ने कर्नाटका से 1.5 लाख करोड़ रुपए लूटे हैं। ಈ ಸರ್ಕಾರ
किया, क्या किया इन्होंने? ಈ ದುಡ್ಡು ತಗೊಂಡು ಏನ್ ಮಾಡಿದಾರೆ ಇವರು? ಇವ್ರ ಐಷಾರಾಮ, ಇವ್ರ ಮನೆ, ಇವ್ರ ಮಕ್ಕಳು ಏನ್ ಮಾಡಿದಾರೆ ಇವರು? ಇಷ್ಟು ದುಡ್ಡು ಲೂಟಿ ಮಾಡಿ और इस मंच पर खड़े हुए अपनी बहनों के चेहरे देख के मन में ये बात आती है कि क्या कर सकते थे ये लोग इतने पैसों का। ನಾವಿಲ್ಲಿ ನಿಂತ್ಕೊಂಡು ನನ್ನ ಈ ಹೆಣ್ಮಕ್ಳ ಮುಖ ನೋಡ್ತಾ ಇದ್ರೆ ನನ್ಗೆ ಅನ್ಸುತ್ತೆ ಇಷ್ಟು ಹಣ ನನ್ನ ಹತ್ರ ಇದ್ದಿದ್ರೆ ನಾನು ಹೆಣ್ಮಕ್ಳಿಗೆಲ್ಲ ಏನೆಲ್ಲ ಮಾಡ್ಬೋದಾಗಿತ್ತು ನಾನು. अगर इनकी नीयत सही होती, ಅವ್ರ ನಿಯತ್ತು ಸರಿಯಾಗಿದ್ರೆ ಮಾತ್ರ तो मैं बताऊं आपको 1.5 लाख करोड़ रुपए की कर्नाटका में 100 एम्स के अस्पताल बन सकते थे। ನಿಮಗೆ ಗೊತ್ತಾ ಇಷ್ಟು ದುಡ್ಡು ನನ್ನ ಹತ್ರ ಏನಾದ್ರೂ ಇದ್ದಿದ್ರೆ 100 ಏಮ್ಸ್ ಅಂದ್ರೆ ದೊಡ್ಡ ಆಸ್ಪತ್ರೆ, 100 ದೊಡ್ಡ ಆಸ್ಪತ್ರೆಗಳನ್ನ ನಿಮಗೋಸ್ಕರ ಕಟ್ಟಿಸಬಹುದಾಗಿತ್ತು. 187 ESI हॉस्पिटल बन सकते थे। 177 ESI ಹಾಸ್ಪಿಟಲ್ ಅನ್ನ ನಿಮಗೋಸ್ಕರ ಕಟ್ಟಿಸಬಹುದಾಗಿತ್ತು. बन सकते थे 30,000 30,000 ಸ್ಮಾರ್ಟ್ ಕ್ಲಾಸ್ಗಳು ನಿಮ್ಮ ಮಕ್ಕಳಿಗೆ ಗವರ್ಮೆಂಟ್ ಶಾಲೆ ತರ ಅಲ್ಲ, 30,000 ಸ್ಮಾರ್ಟ್ ಕ್ಲಾಸ್ಗಳನ್ನ ನಿಮಗೋಸ್ಕರ ನಾವು ಕಟ್ಟಿಸಬಹುದಾಗಿತ್ತು. 750 किलोमीटर लंबी मेट्रो बन सकती थी जैसे बेंगलुरु में है। 750 ಕಿಲೋಮೀಟರ್ ಮೆಟ್ರೋ ಟ್ರೈನ್ ಮಾಡಿಸಬಹುದಾಗಿತ್ತು ನಾವು. 2250 किलोमीटर की 6 लेन की एक्सप्रेसवे बन सकती थी। 2250 ಕಿಲೋಮೀಟರ್ಗಳ ಹೆದ್ದಾರಿಯನ್ನ ನಾವು ನಿರ್ಮಾಣ ಮಾಡಬಹುದಾಗಿತ್ತು. गरीबों के लिए 30 लाख अफोर्डेबल घर बन सकते थे। ಬಡವರಿಗೆ अफोर्डेबल हाउसिंग जिसको बोलते हैं। ಬಡವರಿಗೆ 30 ಲಕ್ಷ ಮನೆಗಳನ್ನ ಕಟ್ಟಿಸಿಕೊಡಬಹುದಾಗಿತ್ತು. लेकिन लूटे गए ये पैसे। ಆದ್ರೆ ಆ 1.5 ಲಕ್ಷ ಕೋಟಿ ದುಡ್ಡನ್ನ ಇವರಷ್ಟೇ ಜನ ಲೂಟಿ ಮಾಡಿ ತಿಂತಾರೆ. आपका भरोसा, आपका विश्वास लूटा गया। ನಿಮ್ಮ ಭರವಸೆ, ನಿಮ್ಮ ವಿಶ್ವಾಸವನ್ನ ಮುರಿದಿದ್ದಾರೆ ಅವರೆಲ್ಲರೂ. कर्नाटका की अपनी नंदिनी है। ಕರ್ನಾಟಕದ ನಮ್ದು ನಂದಿನಿ ಹಾಲು, ನಂದಿನಿ ನಮ್ದು. आप सब तो जानते होंगे उसके बारे में। ನಿಮ್ಗೆಲ್ರಿಗೂ ಗೊತ್ತಲ್ಲ ಅದ್ರ ಬಗ್ಗೆ. उसको भी छीनने की कोशिश हो रही है। ಅದನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. गुजरात से अमूल लाया जा रहा है चुपचाप से। ಗುಜರಾತ್ ಇಂದ ಅಮೂಲ್ ಅಂತ ಒಂದು ಕಂಪನಿನ ತಗೊಂಬರಕ್ಕೆ ಹೋಗಿದ್ದಾರೆ, ಅದು ಯಾರು ಗೊತ್ತಾಗದೆ ಇರೋಂಗೆ. कहते हैं कि कर्नाटका में दूध का कलेक्शन कम हो गया है। ಅವ್ರು ಏನ್ ಹೇಳ್ತಾವ್ರೆ, ಯಾಕೆ ಅಮೂಲ್ ತರ್ತಾ ಇದ್ದೀರಾ ಅಂದ್ರೆ ಕರ್ನಾಟಕದಲ್ಲಿ ಹಾಲು ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. लेकिन उसी कर्नाटका में जब कांग्रेस की सरकार थी तो दूध इतना था कि हम क्षीरधारे और क्षीर भाग्य जैसी योजना बना सकते थे। ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಾಲು ಹೆಚ್ಚಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಮಕ್ಕಳಿಗೆಲ್ಲ ಕೆನೆ ಬರಿತ ಬಿಸಿ ಬಿಸಿ ಹಾಲನ್ನ ಕೊಟ್ಟಿದ್ವಿ ನಾವು. इतना नंदिनी का इतना दूध का कलेक्शन था कि स्कूलों में हम बच्चों को दूध दे सकते थे। ಇಷ್ಟೊಂದು ಹಾಲಿತ್ತು ನಮ್ಮ ಹತ್ರ, ಪ್ರತಿ ಶಾಲೆ ಗವರ್ಮೆಂಟ್ ಶಾಲೆ ಮಕ್ಕಳಿಗೆ ನಾವು ನಂದಿನಿ ಹಾಲು ಕೊಡ್ತಾ ಇದ್ವಲ್ಲಪ್ಪ. और आपको याद होगा क्षीरधारे हमने योजना जो बनाई थी कांग्रेस ने, ನಿಮ್ಗೆಲ್ಲ ಕ್ಷೀರಧಾರೆ ನೆನಪಿದ್ಯಾ? ನಾವು ಕಾಂಗ್ರೆಸ್ ಸರ್ಕಾರ ಮಾಡಿದ್ವಿ. उसमें 5 रुपए प्रति लीटर किसानों को मिलता था दूध के लिए। ಪ್ರತಿಯೊಬ್ಬರು ರೈತನಿಗೆ 5 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ವಿ ನಾವು ಪ್ರತಿ ಲೀಟರ್ ಹಾಲಿಗೆ. अब ये कह रहे हैं कि कम कलेक्शन हो गई है। ಇವಾಗ ಹೇಳ್ತಾವ್ರೆ ಹಾಲು ಕಡಿಮೆ ಆಗ್ಬಿಟ್ಟಿದೆ ಅಂತ. ಅದೇನ್ ಸಾಧ್ಯ? क्यों? क्योंकि ये अपने दूसरी कोऑपरेटिव को लाना चाह रहे हैं यहाँ। ಈಗ ಇವರು ನಂದಿನಿನ ಮುಗಿಸ್ಬೇಕು ಅಂತ ಬೇರೆ ಒಂದು ಕೋಆಪರೇಟಿವ್ ಸೊಸೈಟಿನ, ಹಾಲಿನ ಸೊಸೈಟಿನ ತಗೊಂಬರಕ್ಕೆ ಹೊರಟುಬಿಟ್ಟಿದ್ದಾರೆ. और नंदिनी को उसमें जोड़ना चाह रहे हैं। ನಂದಿನಿನ ಅದರಲ್ಲಿ ಮಿಕ್ಸ್ ಮಾಡಬೇಕು ಅಂತ ಹೊರಟಿದ್ದಾರೆ. हर स्तर पर कर्नाटका प्रदेश का, कर्नाटका की जनता का पूरी तरह से अपमान हो रहा है। हर स्तर पर ಪ್ರತಿ ಜಾಗದಲ್ಲಿ ಪ್ರತಿಯೊಂದರಲ್ಲೂ ಕರ್ನಾಟಕಕ್ಕೆ ತುಂಬಾ ಅಪಮಾನ ಮಾಡ್ತಾ ಇದ್ದಾರೆ ಇವರು. आरएसएस जैसी संस्थाएं आपके महात्मा बसवन्ना जी, नारायण गुरु जी के बारे में भी झूठ फैलाते हैं। ಆರ್ಎಸ್ಎಸ್ ಅಂತ ಒಂದು ಸಂಘ ಸಂಸ್ಥೆ ಇದೆಯಲ್ಲ, ಅವರು ನಮ್ಮ ಬಸವಣ್ಣ ಮತ್ತೆ ನಮ್ಮ ನಾರಾಯಣ ಗುರುಗಳ ಮೇಲೆ ತಪ್ಪು ವದಂತಿಗಳನ್ನ ಹರಡಿಸ್ತಾ ಇದ್ದಾರೆ. तो आप सोच सकते हैं आपकी संस्कृति का अपमान, जो कोऑपरेटिव आपने अपनी मेहनत से बनाए उनका अपमान, भ्रष्टाचार करके आपकी मेहनत का अपमान। तो ऐसी सरकार आपको
ನೋಡಿ ಹೆಂಗೆ ಈ ಸರ್ಕಾರ ನಮ್ಮ ಮಠ ಮಾನ್ಯ ಧರ್ಮ, ನಮ್ಮ ಗುರುಗಳನ್ನ, ನಮ್ಮ ಬಸವಣ್ಣ, ನಮ್ಮ ಕನ್ನಡದ ಕರ್ನಾಟಕದ ಸಂಸ್ಕೃತಿಯನ್ನ ಪ್ರತಿ ಹಂತದಲ್ಲಿ ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ ಈ ಪಕ್ಷದವರು. इन नेताओं से आपको मिलेगा क्या? ಈ ಒಂದು ರಾಜಕಾರಣಿಗಳಿಂದ ನಿಮಗೆ ಏನ್ ಸಿಗುತ್ತೆ? ये तो आपसे ले रहे हैं, ಎಲ್ಲ ನಮ್ಮಿಂದ ಕಸ್ಕೊಳ್ತಾ ಇದ್ದಾರೆ. सत्ता भी आपसे लेते हैं जब आप वोट देते हो, ನಮ್ಮಿಂದ ನಾವು ಹಾಕೋ ಒಂದು ಮತನೂ ಸಹ ಕಸ್ಕೊಳ್ತಾ ಇದ್ದಾರೆ. लूट के आपसे लेते हैं, ಆ ಅಧಿಕಾರನ ಲೂಟಿ ಮಾಡಿ ತಗೊಳ್ತಾ ಇದ್ದಾರೆ. और आप मेहनत से अपने बच्चों की परवरिश करना चाहते हैं। ನೀವು ನಮ್ಮ ಮಕ್ಕಳನ್ನ ಒಳ್ಳೆಯವರಾಗಿ ಬೆಳಿಬೇಕು ಅಂತ ಇದ್ರೆ तो मेरी बहनों जाग जाओ, ನೀವೆಲ್ಲರೂ ಹುಷಾರಾಗ್ಬೇಕು. ನೋಡಿ ಈ ಸಲ ನಿಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಟಬೇಕು ಅಂತಂದ್ರೆ ನೀವೆಲ್ಲ ಹುಷಾರಾಗ್ಬೇಕು. सबसे पहले तो इस बात पर जागरूक बन जाओ कि चुनाव के जो मुद्दे हैं वो आपके मुद्दे होने चाहिए। ನೋಡಿ ನೀವೆಲ್ಲರೂ ಹುಷಾರಾಗಿ, ಇವತ್ತು ಚುನಾವಣೆ ಏನ್ ನಡೀತಾ ಇದೆ, ಯಾವುದ್ರ ಮೇಲೆ ಚುನಾವಣೆ ನಡೀಬೇಕು, ನೀವೆಲ್ಲರೂ ಯಾಕೆ ಮತ ಹಾಕ್ಬೇಕು ಅಂತ ನೀವೆಲ್ಲರೂ ಹುಷಾರಾಗ್ಬೇಕು. आपकी सड़कें कैसी हैं, आपके स्वास्थ्य के लिए क्या सुविधाएं हैं, बच्चों के स्वास्थ्य के लिए क्या सुविधाएं हैं, पाठशालाएं कैसी हैं, सड़कें कैसी हैं, रोजगार मिल रहा है कि नहीं, महंगाई पर रोक लग रही है कि नहीं, ये मुद्दे हैं। ನೀವು ಯಾವುದ್ರ ಮೇಲೆ ಗಮನ ಇಡಬೇಕು ಈ ಸಲ ಚುನಾವಣೆಯಲ್ಲಿ ಅಂದ್ರೆ ನಿಮ್ಮ ಮಕ್ಕಳ ಬದುಕು, ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಮಕ್ಕಳ ಆರೋಗ್ಯ, ನಿಮ್ಮ ಮನೆ ಮುಂದೆ ಇರೋ ಬೀದಿಗಳು, ಪ್ರತಿಯೊಂದ್ರ ಮೇಲೂ ನೀವು ಈ ಸಲ ಚುನಾವಣೆಯಲ್ಲಿ ನೋಡಿ ವಿಶ್ವಾಸ ಇಟ್ಟು ತಿಳಿದು ವೋಟ್ ಹಾಕ್ಬೇಕಾಗತ್ತೆ. आपकी मेहनत का आदर हो रहा है कि नहीं, ನಿಮ್ಮ ಕಷ್ಟ ಪಡ್ತಿರಲ್ಲ ಅದಕ್ಕೆ ಗೌರವ ಸಿಗ್ಬೇಕು. क्या ये सरकार आपके लिए दिन रात काम कर रही है कि ಈ नहीं? ಸರ್ಕಾರ ನಿಮ್ಗೆ ದಿನ ರಾತ್ರಿ ಕೆಲಸ ಮಾಡ್ತಾ ಇದೆಯಾ ಅಂತ ನೀವು ತಿಳ್ಕೋಬೇಕು. पहचानो उनको ನೀವು ಕಂಡಿಡ್ಕೊಳ್ಳಿ. जो चुनाव के समय आपके सामने आते हैं ಬರೀ ಚುನಾವಣೆ ಮುಂದೆ ಮಾತ್ರ ಬರ್ತಾರಷ್ಟೇ. और अपनी स्वार्थ साधने के लिए आपको एक दूसरे से लड़ाते हैं। ಅವರು ಸ್ವಾರ್ಥಕ್ಕೋಸ್ಕರ ನಮ್ಮಲ್ಲೇ ಜಗಳ ಹಚ್ಚಿಬಿಡ್ತಾರೆ. पहचानो उनको ಅವರನ್ನೆಲ್ಲ ನೀವು ಕಂಡಿಡಿಬೇಕು. जो झूठी बातें करते हैं, ನೀವು ಅವ್ರೇನು ಸುಳ್ಳು ಆಶ್ವಾಸನೆ ಕೊಡ್ತಾ ಇದಾರಲ್ಲ ಅದನ್ನೆಲ್ಲ ನೀವು ತಿಳ್ಕೊಳ್ಳಿ. चुनाव के समय बड़ी बड़ी बातें करते हैं ಚುನಾವಣೆ ಮುಂದೆ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಾರೆ. और चुनाव के बाद उन बातों को भूल चुके होते हैं। ಚುನಾವಣೆ ಮುಗಿದ್ಮೇಲೆ ಅವ್ರು ಕೊಟ್ಟಂತ ಮಾತನ್ನ ಯಾವುದು ನೆನ್ಪಿಟ್ಕೊಳ್ಳಲ್ಲ. मेरी बहनों पूछो, ನನ್ನ ಅಕ್ಕ ತಂಗಿರೇ ನೀವು ಅದನ್ನ ಕೇಳಬೇಕು. भाजपा ने आपको 26 वादे किए थे पिछले चुनाव में। ಭಾಜಪ ಬಿಜೆಪಿ ಅವರು ನಿಮಗೆ ಎಷ್ಟೊಂದು ವಾದಗಳನ್ನ ಕೊಟ್ಟಿದ್ರು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. 26 जिसमें से 24 आज तक पूरे नहीं हुए। ಇವತ್ತು ಎಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ರೆ ಅಷ್ಟನ್ನು ಅವರು ಪೂರೈಸಲೇ ಇಲ್ಲ. युवाओं को बोला था रोजगार मिलेगा, ಯುವಕರಿಗೆ ಹೇಳಿದ್ರು ನಿಮ್ಮ ಪ್ರತಿಯೊಬ್ಬರಿಗೂ ನೌಕರಿ ಸಿಗುತ್ತೆ, ಕೆಲಸ ಸಿಗುತ್ತೆ ಅಂತ. आज लाखों सरकारी पद खाली है कर्नाटका में, खाली है, ಇವತ್ತು रोजगार खाली है, मिल सकते हैं। ಇವತ್ತು ಲಕ್ಷಗಟ್ಟಲೆ ಕೆಲಸಗಳು ಸರ್ಕಾರದಲ್ಲಿ ಖಾಲಿ ಇದಾವೆ, ತುಂಬೇ ಇಲ್ಲ. ಅವರು दे नहीं रहे हैं बहनों, ಅವ್ರೇನ್ ನಮ್ಗೆ ಕೊಡ್ತಾ ಇಲ್ಲ. मेरे भाइयों आप वहाँ खड़े हो, आप में से बहुत सारे बेरोजगार होंगे, आपकी नौकरी पड़ी है खाली, ಅಣ್ಣ ತಗೋದಿಲ್ಲ ನೀವೆಲ್ಲ ಅಲ್ಲಿದ್ದೀರಲ್ಲ ಯುವಕರೇ, नहीं दी जा रही। ನಿಮ್ಗೆಲ್ಲ ಗೊತ್ತಿರಲಿ ಲಕ್ಷಾಂತರ ನೌಕರಿಗಳು ಕೆಲಸಗಳು ಸರ್ಕಾರದ ಖಾಲಿ ಇದ್ದಾವೆ, ಆದ್ರೆ ನಿಮ್ಗೆ ಕೊಡಕ್ ಮಾತ್ರ ಅವರು ರೆಡಿ ಇಲ್ಲ. वादा किया था कि डबल इंजन की सरकार है, किसान की कमाई भी डबल होगी। ವಾದ ಮಾಡಿದ್ರು, ಪ್ರಾಮಿಸ್ ಮಾಡಿದ್ರು, ನಮ್ಗೆ ವಚನ ಕೊಟ್ಟಿದ್ರು. ಇಲ್ಲೂ ಬಿಜೆಪಿ ಸರ್ಕಾರ, ಅಲ್ಲೂ ಬಿಜೆಪಿ ಸರ್ಕಾರ, ಡಬಲ್ ಇಂಜಿನ್ ನಿಮ್ಗೆಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ನಮಗೆ. देश के अनेक प्रदेशों में गन्ने के, चावल के दाम ज्यादा मिल रहे हैं, यहाँ कम मिल रहे हैं। ಎಲ್ಲಾನು ಜಾಸ್ತಿ ಆಗ್ಬಿಟ್ಟಿದೆ ಇವತ್ತು ರೇಟ್ಗಳು. देखो, कांग्रेस की जो सरकारें हैं उन्होंने वादे किए और उन वादों को निभाने का पूरा प्रयास किया। ಕಾಂಗ್ರೆಸ್ ಸರ್ಕಾರ ಮಾತ್ರ ಕೊಟ್ಟ ಮಾತಿಗೆ ತಪ್ಪಲ್ಲ, ಹೇಳಿದಂತೆ ನುಡಿದಂತೆ ನಡೆಯುತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ. राजस्थान में सरकार बनी, किसानों का कर्जा माफ हुआ। ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಪ್ರತಿಯೊಬ್ಬ ರೈತನ ಸಾಲ ಮನ್ನಾ ಮಾಡಿದ್ವಿ. छत्तीसगढ़ में सरकार बनी, कर्जा माफ हुआ। ಛತ್ತೀಸ್ಗಢಲ್ಲೂ ಕಾಂಗ್ರೆಸ್ ಸರ್ಕಾರ ಗೆದ್ದು ಬಂತು, ಅಲ್ಲೂ ರೈತರ ಸಾಲ ಮನ್ನಾ ಮಾಡಿದ್ವಿ. MSP बढ़ाई
कि जब कर्नाटका में कांग्रेस की सरकार थी तो अन्न भाग्य आपको मिला। ನಿಮಗೆ ನೆನಪಿದ್ಯಾ? ಕರ್ನಾಟಕ ಸರ್ಕಾರ ಇದ್ದಾಗ ಅನ್ನಭಾಗ್ಯ ತಂದಿದ್ದು ನೆನಪಿದ್ಯಾ ನಿಮಗೆ? पशु भाग्य मिला, ಪಶು ಭಾಗ್ಯ, कृषि भाग्य, ಕೃಷಿ ಭಾಗ್ಯ, आरोग्य भाग्य, ಆರೋಗ್ಯ ಭಾಗ್ಯ, विद्याश्री, ವಿದ್ಯಾಸನೆ, इंदिरा कैंटीन, ಇಂದಿರಾ ಕ್ಯಾಂಟೀನ್, शील भाग्य, ಕ್ಷೀರ ಭಾಗ್ಯ, ये सारी योजनाएं कांग्रेस ने बनाई। ಇಷ್ಟೊಂದೆಲ್ಲ ಯೋಜನೆಗಳು ನಿಮಗೋಸ್ಕರ ಕಾಂಗ್ರೆಸ್ ಸರ್ಕಾರ ತಂತು. आपसे छीना नहीं, ನಿಮ್ಮಿಂದ ಕಿತ್ಕೊಳ್ಳಿಲ್ಲ ನಾವು. दिन रात काम करके आपको दिया, ದಿನ ರಾತ್ರಿ ಕೆಲಸ ಮಾಡಿ आपका हक दिया, आपका हक दिया, आपका अधिकार दिया। ನಿಮ್ಮ ಅಧಿಕಾರ ಇತ್ತು, ನಿಮ್ಮ ಹಕ್ಕಿತ್ತು, ನಾವು ಪೂರ್ಣ ಮಾಡಿದ್ವಿ. आपको कोई एहसान नहीं किया, ನಿಮಗೇನು ನಾವೇನು ಎಹ್ಸಾನ್ ಮಾಡಿಲ್ಲ, ನಾವೇನು ಇದು ಮಾಡಲಿಲ್ಲ. ನಿಮ್ಮ ಋಣ ತೀರಿಸಿದೀವಿ ನಾವು. आप ही का अधिकार था, ನಿಮ್ಮ ಅಧಿಕಾರ ಇತ್ತು, ಅದು आप ही का हक था, ನಿಮ್ಮ ಹಕ್ಕಿತ್ತದು. और आज भी आपका हक है। ಇವತ್ತು ಅದು ನಿಮ್ಮ ಹಕ್ಕಿದೆ. आज भी कोई भी सरकार आए तो आपका अधिकार है कि आपके लिए दिन रात वो नेता काम करे। ಯಾವುದೇ ಸರ್ಕಾರ ಬಂದ್ರು ಅದರ ಹಕ್ಕಿದೆ, ನಿಮಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡಬೇಕು. कांग्रेस पार्टी कह रही है कि आप अगर सरकार लाएंगे तो 100% 100% आपका विकास कराएंगे। ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ, ನಿಮಗೆ ಭರವಸೆ ಕೊಡ್ತಾ ಇದೆ, ಕಾಂಗ್ರೆಸ್ ಪಕ್ಷ ಬಂದ್ರೆ 100ಕ್ಕೆ 100 ನಿಮ್ಮ ವಿಕಾಸವನ್ನ ನಾವು ಮಾಡ್ತೀವಿ ಅಂತ. मेरे नौजवान भाइयों, जो सरकारी पद खाली है और आपको दिए नहीं गए हैं, ये आपके साथ एक बहुत बड़ी बेइंसाफी की गई है। ನನ್ನ ಯುವಕರೇ, ಇವತ್ತು ಏನು 1 ಲಕ್ಷ ಹುದ್ದೆಗಳು ಇವತ್ತು ಖಾಲಿ ಇದೆ. ಇದರಿಂದ ಅವರು ನಿಮಗೆ ತುಂಬಾ ಮೋಸ ಮಾಡಿದ್ದಾರೆ. कांग्रेस पार्टी इन पदों को भरेगी, आपको रोजगार देगी। ಕಾಂಗ್ರೆಸ್ ಪಕ್ಷ ಬಂದ್ರೆ ಇದನ್ನ ಖಂಡಿತ ನಿಮಗೆಲ್ಲರಿಗೂ ಏನು ಖಾಲಿ ಇದೆ ಹುದ್ದೆಗಳಲ್ಲಿ ನಿಮಗೆಲ್ಲರಿಗೂ ತುಂಬುತ್ತೀವಿ ಅಂತ ಪ್ರಮಾಣ ಮಾಡ್ತೀವಿ ನಾವು. एक बात पूछूं, ನಾನು ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ. जब से भाजपा की सरकार आई है तो क्या आपके जीवन में तरक्की आई है? ಬಿಜೆಪಿ ಸರ್ಕಾರ ಬಂದಾಗಿಂದ ನೀವು ಸುಖವಾಗಿದ್ದೀರಾ? महंगाई बढ़ी है कि घटी है? ಬೆಲೆ ಏರಿಕೆ ಹೇಗಿದೆ? ಜಗತ್ತಿಗೆ ಏರಿಕೆ ಅಥವಾ ಕೆಳಗಿದೆಯಾ? और मुश्किल हुई ना पहले से? ಮೊದಲಿಗಿಂತ ಹೇಗಿದೆ? हुई? ಏನಾದ್ರೂ ಒಳ್ಳೆದಾಗಿದೆಯಾ ನಿಮಗೆ? इसीलिए कांग्रेस कह रही है कि इसकी हमारी सरकार आएगी तो 200 यूनिट बिजली आपको फ्री मिलेगी। ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಿಮಗೆ ಪ್ರತಿ ಮನೆಗಳಿಗೆ 200 ಯೂನಿಟ್ ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಫ್ರೀ. 10 किलो चावल फ्री, 10 ಕೆಜಿ ಅಕ್ಕಿ ಪ್ರತಿ ಮನೆಗೂ ಫ್ರೀ, ಪ್ರತಿಯೊಬ್ಬರಿಗೂ. नंदिनी को मजबूत किया जाएगा। ನಂದಿನಿ ಸಂಸ್ಥೆನ ಇನ್ನೂ ಗಟ್ಟಿಯಾಗಿ ನಾವು ಮಾಡ್ತೇವೆ. जितने भी ग्रेजुएट बच्चे हैं, युवा हैं, उनको 3000 रुपए महीने बेरोजगारी का भत्ता मिलेगा। ಎಷ್ಟು ಜನ ಯುವಕರು ಗ್ರಾಜುಯೇಟ್ಸ್ ಇದ್ದಾರೆ, ಅವರಿಗೆ ಪ್ರತಿ ತಿಂಗಳು 3000 ಅವರಿಗೆ ನಾವು ಹಾಕ್ತೀವಿ. जिसके पास डिप्लोमा है उसको 1500 रुपए पर महीने मिलेगा। ಎಷ್ಟು ಜನಕ್ಕೆ ಡಿಪ್ಲೊಮಾ ಮಾಡಿರೋ ಮಕ್ಕಳಿದ್ದೀರಾ, ಅವರಿಗೆ 1,000 ನಿಮ್ಮ ಅಕೌಂಟಿಗೆ ಹಾಕ್ತೀವಿ. और एक बार फिर मैं अपनी बहनों को बताती हूँ कि 2000 रुपए महीने आपको भी मिलेंगे। ನಾನು ಮತ್ತೆ ಹೇಳಕ್ ಇಷ್ಟಪಡ್ತೀನಿ, ನಿಮಗೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಬರುತ್ತೆ. और ये इसलिए नहीं कह रहे हम कि हम सोच रहे हैं कि हम ऐसा कहेंगे तो आप वोट दोगे, हम सत्ता में ನೀವು आएंगे। ನನ್ನನ್ನ ತಿಳ್ಕೊಬೇಡಿ. ನೀವು ನಾವು 2,000 ಕೊಡ್ತೀವಿ, 2,500 ಕೊಡ್ತೀವಿ, 3,000 ಕೊಡ್ತೀವಿ ಅಂತ ತಕ್ಷಣ ನಮ್ಗೆ ವೋಟ್ ಹಾಕ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. नहीं, ಇಲ್ಲ, हम इसलिए कह रहे हैं क्योंकि हमें आपकी परवाह है। ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಿಮ್ ಬಗ್ಗೆ ನಾವು ಕಾಳಜಿ ಇದೆ, ನಿಮ್ ಬಗ್ಗೆ ನಾವು ಕೇರ್ ಮಾಡ್ತೀವಿ. ನೀವು ಚೆನ್ನಾಗಿರ್ಬೇಕು ಅಂತ ನಾವು ಇದೆಲ್ಲ ವಾಪಸ್ ಮಾಡಕ್ಕೆ ರೆಡಿ ಆಗಿದ್ದೀವಿ. क्योंकि हम जानते हैं कि कितना संघर्ष कर रहे हैं आप। ನಮಗ್ ಗೊತ್ತಿದೆ ನೀವೆಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಅಂತ. कि जब से इस बीजेपी की सरकार आई है और इसने आपको लूटा है हर रोज, ಯಾವಾಗಿಂದ ಈ ಬಿಜೆಪಿ ಬಂದಿದೆ ನಿಮ್ಮನ್ನ ಲೂಟಿ ಮಾಡ್ತಾ ಇದ್ದಾರೆ. आपके जीवन में कितनी मुश्किलें बढ़ी। ಬಿಜೆಪಿ ಬಂದಾಗಿಂದ ನಿಮ್ ಬದುಕಲ್ಲಿ ಎಷ್ಟೊಂದು ಕಷ್ಟಗಳು ಬಂದಿದೆ. हम उस बोझ को हल्का करना चाहते ಆ हैं, ಕಷ್ಟಗಳನ್ನ ನಿವಾರಣೆ ಮಾಡ್ಬೇಕು ಅಂತ ಹೊರಟಿದೀವಿ. आपकी सहायता करना चाहते हैं। ಎಲ್ರಿಗೂ ಸಹಾಯ ಮಾಡ್ಬೇಕು ಅಂತ ಹೊರಟಿದೀವಿ. हम चाहते हैं कि कर्नाटका का आत्मविश्वास बिल्कुल टूटे नहीं, मजबूत रहे।
आते हैं नौकरी के लिए, हमें मालूम होता है कि ये मेहनती लड़का है। ನಿಮಗೆ ಗೊತ್ತಾ, ಕರ್ನಾಟಕದ ಮಕ್ಕಳು ಏನಾದ್ರು ದಿಲ್ಲಿಗೆ ಬಂದಾಗ ನಾವು ಅವ್ರನ್ನ ನೋಡಿದ ತಕ್ಷಣ ಕಂಡಿಡಿತೀವಿ ಇದು ಕರ್ನಾಟಕದ ಹುಡುಗ ಅಂತ. ಯಾಕೆ ಅಂದ್ರೆ ಕರ್ನಾಟಕದ ಮಕ್ಕಳು ಬಹಳ ಬುದ್ಧಿವಂತರು. कई बार मैं विदेश जाती हूँ, कर्नाटका की लड़कियां लड़के मिलते हैं, बात करते हैं मुझसे, मुझे गर्व होता है। ನಾನು ಫಾರಿನ್ ಹೋದಾಗ್ಲೂ ಅಷ್ಟೇ, ಅಲ್ಲಿ ಕರ್ನಾಟಕದ ಮಕ್ಕಳು ಸಿಕ್ಕಿದಾಗ ಮಾತಾಡ್ತಾರೆ ನನ್ನ ಜೊತೆ, ಅವಾಗ ನನಗೆ ತುಂಬಾ ಗೌರವ ಅನ್ಸುತ್ತೆ. ಓ, ಇದು ನಮ್ಮ ಕರ್ನಾಟಕದ ಮಕ್ಕಳು ಅಂತ. मैं सोचती हूँ देखो हमारे देश को किस तरह से इस देश का नाम आगे बढ़ा रहे हैं। ನೋಡು, ನಮ್ಮ ಕರ್ನಾಟಕದ ಮಕ್ಕಳು ನಮ್ಮ ದೇಶದ ಹೆಸರನ್ನ ಯಾವ ತರ ಅವರು ನಮ್ಮ ಬೇರೆ ದೇಶಗಳಲ್ಲಿ ಹೆಸರು ಎತ್ತಾ ಇದ್ದಾರೆ ಅಂತ ಖುಷಿ ಆಗುತ್ತೆ ನನಗೆ. बाहर जाकर मेहनत करके ईमानदारी से काम करके ये दिखाते हैं कि हाँ हम कर्नाटका के हैं, हम भारत के हैं और हम किस तरह से मेहनत करना चाहते हैं। ನಾವು ಕಷ್ಟಪಟ್ಟು ಓದಿ ವಿದ್ಯಾವಂತರಾಗಿ, ಹೌದು ಇದು ನಮ್ಮ ಭಾರತ ದೇಶ, ಇದು ನಮ್ಮ ಕರ್ನಾಟಕ ಅಂತ ನಮ್ಮ ಯುವಕರು ನಮ್ಮ ಹೆಸರನ್ನ ಬೆಳೆಸ್ತಾರೆ. तो इतने समझदार हैं आप, सब बातें समझते हैं। मैं जानती हूँ मेरी बहनें, आपने जीवन बहुत देखा है, बहुत संघर्ष किया है। ನನಗೆ ಗೊತ್ತು, ನನ್ನ ಹೆಣ್ಣು ಮಕ್ಕಳು ತುಂಬಾ ಸಂಘರ್ಷ, ತುಂಬಾ ಹೋರಾಟ, ತುಂಬಾ ಕಷ್ಟದಲ್ಲಿ ಇದ್ದೀರಾ. मैं आपको समझाने नहीं आई हूँ, ನಾನು ನಿಮ್ಗೆಲ್ಲ ಸಮಜಾಯಿಸಿ ಕೊಡಕ್ಕೆ ನಾನು ಬಂದಿಲ್ಲ ಇಲ್ಲಿ. आपसे बहुत कुछ सीख सकती हूँ, ಆದ್ರೆ ನಿಮ್ಮಿಂದ ನಾನು ತುಂಬಾ ಕಲಿತೀನಿ. लेकिन मैं ये जरूर कहने आई हूँ ನಾನು ಇದು ಮಾತ್ರ ನಿಮ್ಗೆ ಹೇಳಕ್ ಬಂದಿದ್ದೀನಿ, कि इस चुनाव को आप हल्के में मत लीजिए, हल्के में मत लीजिए। ಈ ಚುನಾವಣೆನ ನೀವು ಅಷ್ಟು ಸುಲಭವಾಗಿ ತಿಳ್ಕೋಬೇಡಿ. ये चुनाव आपके बच्चों का भविष्य बनाएगा, ಈ ಚುನಾವಣೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಟುತ್ತೆ, ये नौजवानों का भविष्य ಈ बनाएगा, ಎಲ್ಲ ಯುವಕರ ಭವಿಷ್ಯವನ್ನ ಕಟ್ಟುತ್ತೆ, आपकी संस्कृति का भविष्य तय होगा, ನಿಮ್ಮೆಲ್ಲರ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ, आपकी सभ्यता का भी। ನಿಮ್ಮೆಲ್ಲರ ಸಭ್ಯತೆಯನ್ನ ಪರೀಕ್ಷೆ ಮಾಡುತ್ತೆ ಈ ಚುನಾವಣೆ. ये जो सरकारें लूटती हैं और संस्कृतियों को बदलने की कोशिश करती हैं, झूठ बुलवाती हैं, ಈ ಸರ್ಕಾರ ನಮ್ಮನ್ನ भलाई तो समाज की भलाई नहीं होती। ಈ ಸರ್ಕಾರ ನಮ್ಮನ್ನ ಲೂಟಿ ಮಾಡ್ತಾ ಇದೆ, ಸುಳ್ಳು ಹೇಳ್ತಾ ಇದೆ, ಇದು ನಮ್ಮ ಒಳ್ಳೆಯದಕ್ಕಲ್ಲ. भाई भाई को एक करने वाली, ಅಣ್ಣ ತಮ್ಮಂದಿರನ್ನ ಒಂದಾಗಿ ಇರುವಂತ, पूरे प्रदेश और देश की परवरिश एक परिवार की तरह एक साथ करने वाली, ಪ್ರತಿಯೊಂದು ಜನಾಂಗ ಧರ್ಮದವರನ್ನ ಅಣ್ಣ ತಮ್ಮಂದಿರಾಗಿ ಇರುವಂತ, युवाओं का महिलाओं का आत्मविश्वास, उनको आत्मनिर्भर बनाने का काम करने वाली सरकार, ಯುವಕರನ್ನ ಮಹಿಳೆಯರ ಆತ್ಮ ನಿರ್ಧಾರವನ್ನ ಆತ್ಮ ಸ್ವಾಭಿಮಾನವನ್ನ ಕಟ್ಟುವಂತ ಈ ಪಕ್ಷ, ईमानदार सरकार जो आपसे लूटे नहीं लेकिन आपको दिल खोल कर दे। ಸತ್ಯವಾದಂತ ಸರ್ಕಾರ ನಿಮ್ಮನ್ನ ಲೂಟಿ ಮಾಡೋದಿಲ್ಲ, यही आपका अधिकार है। ಅದು ನಿಮ್ಮ ಅಧಿಕಾರ. अपने अधिकार को पहचानो, ನಿಮ್ಮ ಅಧಿಕಾರವನ್ನ ನೀವು ಗುರುತಿಡಿರಿ. ಈ ಸಲ इस चुनाव की अहमियत को पहचानो, ಈ ಚುನಾವಣೆಯ ಒಂದು ತೂಕವನ್ನ ನೀವು ಗೊತ್ತಿಟ್ಕೋಬೇಕು. एक नेता की बातों में मत पड़ो, ಒಬ್ಬ ಯಾರೋ ಒಬ್ಬ ಬಂದು ಹೇಳ್ತಾರೆ ಏನೋ ಸುಳ್ಳು ಅಂತಂದ್ರೆ ಅವನಿಂದ ಹೋಗ್ಬೇಡಿ, ವಿಶ್ವಾಸ ಮಾಡಬೇಡಿ. अपने अनुभव पर देखो चलो। ನಿಮಗೆ ಏನಾಗಿದೆ, ನೀವು ಈ 5 ವರ್ಷ ಹೆಂಗೆ ಅನುಭವಿಸಿದ್ದೀರಾ ಅದ್ರ ಮೇಲೆ ನೀವು ಈ ಸಲ ವೋಟ್ ಹಾಕ್ಬೇಕು. जीवन सुधरा नहीं है ना, ನಿಮ್ದೆಲ್ಲ ಜೀವನ ಏನು ಚೆನ್ನಾಗಿಲ್ಲ ಅಲ್ವಾ? महंगाई घटी नहीं है ना, ಬೆಲೆ ಏರಿಕೆ ಆಗಿದೆ ಅಲ್ವಾ? विकास हुआ नहीं है ना, ವಿಕಾಸ ಅಂತೂ ಆಗೇ ಇಲ್ಲ, ಉದ್ಧಾರ ಆಗಿಲ್ಲ. तो इस बात को पहचानो, एक ऐसी सरकार चुनो जो विकास लाए, ಇದೆಲ್ಲ ನೀವೆಲ್ಲ नई संस्थाएं खोले, नए अस्पताल खोले, नए आपके लिए आरोग्य भाग्य जैसे और क्षीर भाग्य जैसे योजनाएं बनाए। ಇದನ್ನೆಲ್ಲ ನೀವು ತಿಳ್ಕೊಂಡು ಆರೋಗ್ಯ ಭಾಗ್ಯ, ಕ್ಷೀರ ಭಾಗ್ಯ, ಕ್ಷೀರಧಾರೆ ಪ್ರತಿಯೊಂದು ಮಾಡುವಂತ ಸರ್ಕಾರವನ್ನ ನೀವು ಈ ಸಲ ಗೆಲ್ಲಿಸಬೇಕು. एक ऐसी सरकार जिसको आपके गर्व और कर्नाटका के गर्व और देश के गर्व से गर्व। ನೀವು ಎಂತ ಸರ್ಕಾರವನ್ನ ಗೆಲ್ಲಿಸಬೇಕು ಅಂದ್ರೆ ನಿಮ್ಮ ಆತ್ಮಾಭಿಮಾನವನ್ನ, ನಮ್ಮ ಕರ್ನಾಟಕದ ಆತ್ಮಾಭಿಮಾನವನ್ನ, ನಮ್ಮ ದೇಶದ ಗೌರವವನ್ನ ಉಳಿಸುವಂತ ಸರ್ಕಾರವನ್ನ ನೀವು ಗೆಲ್ಲಿಸಬೇಕು ಈ ಸಲ. तो इस चुनाव को अपने बारे में बनाओ, ಈ ಚುನಾವಣೆ ನಿಮ್ಮದಾಗ್ಲಿ, अपनी जरूरतों के बारे में, ನಿಮಗೆ ಏನು ಅವಶ್ಯಕತೆ ಇದೆ ಅದಕ್ಕೋಸ್ಕರ ಈ ಚುನಾವಣೆ ಆಗ್ಲಿ, अपने मुद्दों के बारे में, ನಿಮಗೆ ಹಕ್ಕುಗಳಿಗೋಸ್ಕರ ಈ ಚುನಾವಣೆ ಆಗ್ಲಿ. और कांग्रेस पार्टी को जिताकर एक ऐसी सरकार लाओ जो आपको
पहचाने, आपको समझे और आपकी समस्याओं को सुलझाए। ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಆ ಸರ್ಕಾರ ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಗುರುತಿಸುತ್ತೆ, ನಿಮ್ಮ ಕಷ್ಟಗಳನ್ನ ಗುರುತಿಸುತ್ತೆ, ನಿಮ್ಮ ಪ್ರತಿಯೊಂದು ಆ ಬೇರೇನು ಬೇಕು ಪ್ರತಿಯೊಂದನ್ನು ಗುರುತಿಸುವಂತ ಕಾಂಗ್ರೆಸ್ ಪಕ್ಷವನ್ನ ನೀವು ಗೆಲ್ಲಿಸಬೇಕು ಈ ಸಲ. ये आप सबकी जिम्मेदारी है, ಇದೆಲ್ಲ ನಿಮ್ಮ ಜವಾಬ್ದಾರಿ. लेकिन मेरी बहनों सबसे ज्यादा आपकी जिम्मेदारी। ಹೆಣ್ಮಕ್ಳು ಅಕ್ಕ ತಂಗಿದಿರಲ್ಲ ಎಲ್ರಿಗಿಂತ ಜಾಸ್ತಿ ಅದು ನಿಮ್ಮ ಜವಾಬ್ದಾರಿ ಈ ಸರ್ಕಾರವನ್ನ ಗೆಲ್ಲಿಸೋದು. बच्चों का भविष्य आपके हाथों में है। ಯಾಕೆ ಅಂದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಇದರಲ್ಲಿದೆ. कांग्रेस को मौका दो कि उस भविष्य को मजबूत बनाए। ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಡಿ ಈ ಮಕ್ಕಳ ಭವಿಷ್ಯವನ್ನ ಬಿಗಿಯಾಗಿ ಗಟ್ಟಿಯಾಗಿ ಕಟ್ಟೋದಕ್ಕೆ. और ये इतना प्यार जो आपने मुझे दिया है यहाँ आके, इस मेरी बातों को इतनी चुपचाप से संजीदगी से सुनने का, उसके लिए बहुत बहुत धन्यवाद। ಇಷ್ಟೊಂದು ನನಗೆ ಪ್ರೀತಿ ಕೊಟ್ಟಿದ್ದೀರಾ, ಬೆಳಗಿಂದ ಕೂತ್ಕೊಂಡು ನನಗೋಸ್ಕರ ಕಾದು ನನ್ನ ಮಾತುಗಳನ್ನ ಕೇಳಿದ್ದೀರಾ. आपके प्यार को हम काम में बदल के दिखाएंगे। हम आपके लिए काम करके कर्नाटका को मजबूत बना के यहाँ के विकास को करके ये प्यार आपका लौटाएंगे। ಈ ಪ್ರೀತಿಯನ್ನ ನಾನು ಕರ್ನಾಟಕವನ್ನ ಕಟ್ಟೋದಕ್ಕೆ, ಈ ನಿಮ್ಮನ್ನೆಲ್ಲರನ್ನು ನಿಮ್ಮೆಲ್ಲರ ಭವಿಷ್ಯವನ್ನ ಕಟ್ಟೋದಕ್ಕೆ ನಾನು ಉಪಯೋಗ ಮಾಡ್ತೀನಿ. मेरे साथ कहिए जय कर्नाटका, जय कर्नाटका, जय कर्नाटका। तीन बार जय हिंद, जय हिंद, जय हिंद, जय हिंद। धन्यवाद। ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.